ಬೆಲ್ಲೇನಹಳ್ಳಿ ವಿಎಸ್ಎಸ್ಎನ್ ಅಧ್ಯಕ್ಷರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವ ಬಿಎನ್ ಚಿದಾನಂದ್ ಅವರನ್ನು ನಮ್ಮ ಪ್ರತಿನಿಧಿಯವರು ನೇರ ಸಂಪರ್ಕದಲ್ಲಿ ಮಾತನಾಡಿಸಿ ಅವರ ಅವಧಿಯಲ್ಲಿ ನಡೆದ ಗ್ರಾಮದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಕೇಳೋಣ. ಬಿಎನ್ ಚಿದಾನಂದ್ ಅಂತ ಬೆಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿಯ 2015ರಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಮತ್ತು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದು, ಅದಾದ ತಕ್ಷಣ 2 ವರ್ಷ ನಿವೃತ್ತಿ ಇದ್ದು, ಆಮೇಲೆ 2020ರಲ್ಲಿ ನಾನು ನಮ್ಮ ಬೆಲ್ಲೇನಹಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿ, ಆಮೇಲೆ 2024ರಲ್ಲಿ PSSN ಅಧ್ಯಕ್ಷರಾಗಿ ಈ ದಿನ ಕಾರ್ಯವನ್ನು ನಿರ್ವಹಿಸ್ತಾರೆ. ಸರ್, ನೀವು ಸದಸ್ಯರ ಅವಧಿನಲ್ಲಿ ಏನೇನು ಕೆಲಸ ಮಾಡಿದ್ದೀರಾ ಸರ್? ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾಗ ಸುಮಾರು NRG ಕಾರ್ಯಕ್ರಮ ಇರ್ಬೋದು, 15 ಫೈನಾನ್ಸಿನ ಕಾರ್ಯಕ್ರಮ ಇರ್ಬೋದು, ಮತ್ತು ಅವತ್ತಿನ ಇದ್ದಂಥ ಶಾಸಕರಾದಂಥ ನಮ್ಮ BJP ಪಕ್ಷದ ಶಾಸಕರಾದಂಥ ಸುರೇಶ್ ಅವರ ಅನುದಾನ ಇರ್ಬೋದು, ಇಷ್ಟೆಲ್ಲ ಅನುದಾನಗಳನ್ನು ತಂದು ಊರಿಗೆ ನಾವು ಬಾಕ್ಸ್ ಡ್ರೈನೇಜ್ ಇರ್ಬೋದು, ಮತ್ತು NRG ಕಾರ್ಯಕ್ರಮದಲ್ಲಿ ಬಾಕ್ಸ್ ಡ್ರೈನೇಜು ಮತ್ತು ಚರಂಡಿ ಮತ್ತು CC ರೋಡಿನ ವ್ಯವಸ್ಥೆ, ಮಾನ್ಯ ಶಾಸಕರ ಸಹಕಾರದಿಂದ CC ರೋಡಿನ ವ್ಯವಸ್ಥೆಗಳು ಮತ್ತು ಬಡವರಿಗೆ ತನ್ನ ಸರ್ಕಾರದಿಂದ ಬಂದಂಥ ಕೇಂದ್ರ ಸರ್ಕಾರದಿಂದ ಬಂದಂಥ ಮನೆಗಳಿರ್ಬೋದು, ಇದನ್ನೆಲ್ಲ ನಮ್ಮ ಅವಧಿಯಲ್ಲಿ ಸುಮಾರು ಒಂದು 25 ಮನೆಗಳನ್ನು ಕೊಟ್ಟಿದ್ದೀವಿ. ಮತ್ತು ಸುಮಾರು 1 ಕಿಲೋಮೀಟರ್ ದೂರ CC ರಸ್ತೆಯನ್ನು ಮಾಡಿಸಿದ್ದೀವಿ, ಮತ್ತು ಸುಮಾರು ಚರಂಡಿ ಬಾಕ್ಸ್ ಡ್ರೈನೇಜು ಸಹ ಮಾಡಿದ್ದೀವಿ, ಮತ್ತು NRG ಕಾರ್ಯಕ್ರಮದಲ್ಲಿ ರೈತರಿಗೆ ಹೋಗುವಂಥ ಸಂಪರ್ಕ ರಸ್ತೆಯನ್ನು ಸಹ ಮಾಡಿದ್ದೀವಿ. ಸುಮಾರು ನಮ್ಮಲ್ಲಿ ಶಕ್ತಿ ಮೀರಿ ಏನು ಕೆಲಸ ಮಾಡಬೇಕು ಅಷ್ಟು ಕೆಲಸಗಳನ್ನು ಆ ದಿನದಲ್ಲಿ ಮಾಡಿ. ಅಧ್ಯಕ್ಷರ ಅವಧಿನಲ್ಲಿ 1 ವರ್ಷ ಮಾತ್ರ ಅಧ್ಯಕ್ಷ? 1 ವರ್ಷ ಅಧ್ಯಕ್ಷ ಅವಧಿಯಲ್ಲಿ. ಆ ಸಮಯದಲ್ಲಿ ಏನೇನು ಜನಪರ ಯೋಜನೆಗಳು ಜಾರಿ ತಂದಿದ್ದೀರಾ ಸರ್? ನಾವು ಅಧ್ಯಕ್ಷ ಆದ ಏನಾಗುತ್ತೆ, ನಮ್ಮಲ್ಲಿ ಸೇರೋಂಥ 14 ಜನ ಮೆಂಬರ್ ಏನು ಬರ್ತಾರೆ ಅಂತ ಸುತ್ತ ಸೇರ್ಕಂಥ ಹಳ್ಳಿಗಳಿಗೆ ಅಷ್ಟಕ್ಕೂ ನಾವು ಹೋರಾಟ ಮಾಡಬೇಕಾಗುತ್ತೆ ಆ ಟೈಮಲ್ಲಿ. ಹೌದು. ಯಾಕೆಂತಂದರೆ ನಮ್ಮದು ಒಂದೇ ಕ್ಷೇತ್ರವನ್ನು ನೋಡೋಕ್ಕೆ ನಾವು ಕೊಡೋದಿಲ್ಲ ಆ ಟೈಮಲ್ಲಿ. ಹಾಗಾಗಿ ಇಡೀ ಎಲ್ಲ ಇದರಲ್ಲೂ ಎಲ್ಲ ಸದಸ್ಯರುಗಳನ್ನು ಒಟ್ಟಿಗೆ ತೊಗೊಂಡು ಹೋಗ್ಬೇಕು ಆ ಸಂದರ್ಭದಲ್ಲಿ. ಹಾಗಾಗಿ ಅವಧಿಯಲ್ಲಿ ಎಲ್ಲ ಸದಸ್ಯರಿಗೂ ಸಹ ಬಂದಂಥ ಅನುದಾನದಲ್ಲಿ ಸಮಾನಕವಾಗಿ ನಾವು ಹಂಚಿಕೆಯನ್ನು ಮಾಡಿ, ಯಾರಿಗೂ ಸಹ ಸದಸ್ಯಗಳಿಗೆ ಅನ್ಯತೆ ಭಾವಿಸ್ದಂಗೆ ನಮ್ಮ ಮೇಲೆ ವಿಶ್ವಾಸ ಬರೋಂಥ ರೀತಿಯಲ್ಲಿ ನಮ್ಮ 1 ವರ್ಷ ಅಧ್ಯಕ್ಷರ ಅವಧಿಯಲ್ಲಿ ಕೆಲಸ ಮಾಡಿದ್ವಿ. ಸರ್, ನೀವು ರಾಜಕಾರಣ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರ ಸರ್? ರಾಜಕಾರಣ ಏನಕ್ಕೆ ಆಯ್ಕೆ ಮಾಡ್ಕೊಂಡು ಅಂತಂದರೆ, ಅದು ನಮ್ಮಲ್ಲಿ ನನಗೊಂದು ಸ್ವಲ್ಪ ರಾಜಕಾರಣದ ಬಗ್ಗೆ ಆಸಕ್ತಿ ಜಾಸ್ತಿ ಇರೋದ್ರಿಂದ ಜನಸೇವೆ, ಜನಗಳಿಗೆ ಒಂದು ಸ್ವಲ್ಪ ಗುರುತಿಸ್ಕೊಬೇಕು, ನಾವು ಊರಿನಲ್ಲಿ ಇಷ್ಟು ಬೆಳೀಬೇಕು ಅನ್ನೋ ಒಂದು ಹವ್ಯಾಸದಿಂದ, ಮತ್ತು ನಮ್ಮಲ್ಲಿ ನಾವು ಮನೆತನದಲ್ಲಿ ನಮ್ಮ ತಂದೆಗೆ 3 ಜನ ಮಕ್ಕಳಿರೋದ್ರಿಂದ ನಮ್ಮ ಮನೆಯಲ್ಲಿ ನೋಡ್ಕೊಳ್ಳೋಂಥ ತಮ್ಮಗಳು ಇದ್ರಲ್ಲ, ಹಾಗಾಗಿ ನಾನೊಂದಿಷ್ಟು ರಾಜಕಾರಣದಲ್ಲಿ ಬೆಳೀಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮುಂದಕ್ಕೆ ಬಂದಿದ್ದೆ. ಸರ್, ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಘಟಕಗಳು ಎಲ್ಲ ಊರಲ್ಲೂ ಇದೆಯಾ? ಕುಡಿಯುವ ನೀರಿನ ನಮ್ಮ ಅವಧಿಯಲ್ಲಿ ಅವತ್ತಿನ ಇದ್ದಂಥ ಶ್ರೀನಿವಾಸ್ ಶಾಸಕರಾದಂಥ ಟೈಮಲ್ಲಿ ಒಂದು ಕುಡಿಯುವ ನೀರಿನ ಘಟಕವನ್ನು ನನ್ನ ಅಧ್ಯಕ್ಷತೆಯಲ್ಲಿ ಪ್ರಾರಂಭ ಮಾಡಿದ್ವಿ. ಆಮೇಲೆ ಸುಮಾರು ಅವತ್ತಿನ ಕಾಲದಲ್ಲಿ ಅವತ್ತಿನ ಅವಧಿಯಲ್ಲಿ ಕುಡಿಯುವ ನೀರಿಗೆ ಸುಮಾರು ಬೋರ್ವೆಲ್ಗಳು ಸಹ ಹಾಕ್ಸಿದ್ದು, ಮತ್ತು ಅವತ್ತಿನ ಒಂದು ನಮ್ಮೂರಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ಸಹ ಸ್ಥಾಪನೆ ಮಾಡಿದ್ದು. ಅವತ್ತಿನ ಪರಿಸ್ಥಿತಿಯಲ್ಲಿ ಕುಡಿಯೋ ನೀರಿಗೆ ಬರಗಾಲ ಬಂದ್ಬಿಟ್ಟು ಭಾರಿ ತೊಂದರೆ ಆಯಿತು. ಅಂಥ ಟೈಮಲ್ಲೂ ಸಹ ನಾವು ಜನಗಳಿಗೆ ಯಾವುದೇ ಥರದ ತೊಂದರೆ ಆಗದ ರೀತಿಯಲ್ಲಿ ನಾವು ನೀರನ್ನು ಸರಬರಾಜು ಮಾಡಿದ್ವಿ. ಯಾವ ಅನುದಾನದಲ್ಲಿ ಮಾಡಿದ್ದು ಅದು? ಅವತ್ತಿನಲ್ಲಿ ಏನಾಯಿತು ಅಂತಂದರೆ, ನಮ್ಮದು ಶಾಸಕರ ಅನುದಾನದಲ್ಲಿ, ಸುರೇಶ್ ಅವರು ಬಂದ ಶಾಸಕರ ಅನುದಾನದಲ್ಲಿ ಅಷ್ಟು ಬೋರ್ವೆಲ್ ಅದು. ಆಮೇಲೆ ಮತ್ತು ನಾವು ಗ್ರಾಮ ಪಂಚಾಯತಿ 15 ಫೈನಾನ್ಸಲ್ಲೂ ಸಹ ಅಷ್ಟನ್ನು ಬೋರ್ವೆಲ್ಲನ್ನು ಪರಿಸಿ ನೀರನ್ನು ಸರಬರಾಜು ಮಾಡಿದ್ವಿ. ಸರ್, ಈಗ VSSN ಅಧ್ಯಕ್ಷ ಆಗಿದ್ದೀರಾ, ಈ ಅವಧಿನಲ್ಲಿ ಏನೇನು ಕೆಲಸ ಮಾಡಿ ರೈತರ ಪರವಾಗಿ? ನಾವು VSSN ಸದಸ್ಯರಾದ ಮೇಲೆ ಏನಾಗಿದೆ ಅಂತಂದರೆ, ನಮ್ಮಲ್ಲಿ ಒಂದು ಅಕ್ಕಿ ವಿತರಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಜನಗಳಿಗೆ ನಮ್ಮಲ್ಲಿ ಏಕೆಂತಂದರೆ VSSNಲ್ಲಿ ಅಷ್ಟೊಂದು ಅಮೌಂಟು ನಮ್ಮಲ್ಲಿ ಇಲ್ಲ. ಮತ್ತು ಇತ್ತೀಚೆಗೆ ಸರ್ಕಾರದಿಂದ ನಮ್ಮ ರೈತರಿಗೆ ಸಾಲ ಸೌಲಭ್ಯಗಳು ಸಹ ಸಿಗ್ತಾ ಇಲ್ಲ. ಯಾಕೆ ಅಂತಂದರೆ, ನಮ್ಮಲ್ಲಿ ಸಾಲಗಳು ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಕೊಟ್ಟರೆ ರೈತರಿಗೆ ನಾವು ಸಾಲ ಕೊಡ್ಬೋದು. ನಬಾರ್ಡಿಂದ ಯಾವುದೇ ಸಹ ನಮಗೆ
ಸಾಲವನ್ನು ಕೊಡ್ತಾ ಇಲ್ಲ. ಡಿ ಸಿ ಸಿ ಬ್ಯಾಂಕ್ ಕೊಡ್ಬೋದು. ಡಿ ಸಿ ಸಿ ಬ್ಯಾಂಕ್ ನಮಗೆ ಕೊಟ್ಟರೆ ನಾವು ಮಾತ್ರ ರೈತ ಸಾಲ ಕೊಡೋಕ್ಕೆ ಸಾಧ್ಯ ಅಷ್ಟೇ. ಇವಾಗ ಸಾಲ ವಿತರಣೆ ಮಾಡೇ ಅಲ್ವಾ ನೀವು? ಸಾಲ ನಮ್ಮ ಪೀಳಿಗೆಯಲ್ಲಿ ಸಾಲ ವಿತರಣೆ ಮಾಡಿಲ್ಲ ರೈತರುಗಳಿಗೆ ₹1 ಓಹೋ. ಹಾಗಾಗಿ ರೈತರುಗಳಿಗೆ ನಾವು ಸಾಲ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಏನಪ್ಪ ಅಂತಂದ್ರೆ ರೈತರಿಗೆ ಏನು ಗೊಬ್ಬರ ಬೇಕು, ಮತ್ತು ಅವ್ರ ರೈತರಿಗೆ ಪೈಪು ವ್ಯವಸ್ಥೆ ಇರ್ಬೋದು, ಗೊಬ್ಬರದ ವ್ಯವಸ್ಥೆ ಇರ್ಬೋದು, ಇಷ್ಟನ್ನು ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈಗ ಸೊಸೈಟಿಯಿಂದ. ಸರ್, ಈಗಿನ ಶಾಸಕರ ಬಗ್ಗೆ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಈಗಿನ ಶಾಸಕರ ಬಗ್ಗೆ ಹೇಳೋಕ್ಕೆ ಇಷ್ಟ, ಯಾಕೆಂತಂದರೆ ನಾವು ಪಕ್ಷ ಬೇರೆ ಇರೋದ್ರಿಂದ ಏನಪ್ಪ ಅಂತಂದರೆ ನನಗೆ ತಿಳಿದ ಮಟ್ಟಿಗೆ ಯಾವುದೇ ಥರದ ಅನುದಾನಗಳನ್ನು ನಮ್ಮ ಊರಿಗೆ ನಮ್ಮ ಪರವಾಗಿ ಬಂದಿಲ್ಲ. ಏನು ಇಲ್ಲಿವರೆಗೂ ಸುಮಾರು ವಸತಿ ಶಾಸಕರಾದಂಥ ಸುರೇಶ್ ಅವರು 2 ಬಾರಿ ಆದಾಗೆ ಸಹ ನಮಗೆ ನಮ್ಮ ರಸ್ತೆ ಸುತ್ತಮುತ್ತ ನಮ್ಮ ಗ್ರಾಮ ಪಂಚಾಯತಿ ರಸ್ತೆಗಳನ್ನು ಮಾಡಿರೋದು ಬಿಟ್ಟರೆ ಇತ್ತೀಚಿನ ಶಾಸಕರು ಯಾವುದೂ ಸಹ ಒಂದು ರೋಡನ್ನು ಸಹ ಒಂದು ಗುಂಡಿನೂ ಸಹ ಮುಚ್ಚಕ್ಕಾಗ್ತಾ ಇಲ್ಲ. ಸರ್, ನೀವು ರೈತರಿಗೆ ಅಮೌಂಟ್ ಕೊಟ್ಟಿದ್ದೀರಲ್ಲ ಸರ್, ಅದು ರಿನ್ಯೂವಲ್ ಹೇಗೆ ಮಾಡ್ತೀರಾ? ನಾವು ರೈತರಿಗೆ ಕೊಟ್ಟಂಥ ಹಣಗಳನ್ನು ವರ್ಷಕ್ಕೊಂದ್ಸತಿ 0% ಬಡ್ಡಿಯಲ್ಲಿ ರಿನ್ಯೂವಲ್ ಮಾಡ್ತೀವಿ. ನಾವು ಏನು ಮಾಡ್ತಿದ್ದೆ, ಅಗತ್ಯ ಇರೋ ರೈತರುಗಳು ದುಡ್ಡನ್ನು ಕಟ್ತಾರೆ. ಇನ್ನು ಭಾಗ್ಯವಂತರು ದುಡ್ಡನ್ನು ಕಟ್ಲಕ್ಕಾಗಲಿದ್ದರಿಗೆ ನಾವು ಒಂದು ಏನೋ ಸೊಸೈಟಿಯ ಇರೋಂಥ ಅಮೌಂಟಲ್ಲಿ ಅಂಥವರಿಗೆ ನಾವೇ ಸೊಸೈಟಿ ದುಡ್ಡನ್ನು ಹಾಕಿ ಅಪ್ ಟು ಡೇಟ್ 100% ನಮ್ಮದು ರಿನ್ಯೂವಲ್ ಇದ್ದರೆ ಸರ್ಕಾರದಿಂದ 2% ಬರುವಂಥ ಅನುದಾನಗಳು ನಮಗೆ ಬರುತ್ತೆ. ಇಲ್ಲದೆ ಹೋದರೆ ನಾವು ರೈತರುಗಳದ್ದು ಡ್ಯೂ ಆಯಿತು ಅಂತಂದರೆ ನಮಗೆ ಬರುವಂಥ ಹಣದಲ್ಲಿ ಕಡಿತ ಆಗುತ್ತೆ 2%. ಸರ್, ರಿನ್ಯೂವಲ್ಗೆ ಎಷ್ಟು ನೀವು ದುಡ್ಡು ತಗೋತೀರಾ ಸರ್? ಈಗ ಒಬ್ರು ರೈತರಿಂದ ರಿನ್ಯೂವಲ್ ಮಾಡಬೇಕಾದ್ರೆ ಒಂದೊಂದು ಕಡೆ ಏನು ಮಾಡ್ತಾರೆ, 100 - 500 ತನಕ ತಗೊಳ್ಳೋ ಕೆಪಾಸಿಟಿ ಇರುತ್ತೆ. ಅದನ್ನ ನಿಮ್ಮ ಸೊಸೈಟಿಗೆ ಅದು ಅಮೌಂಟ್ ಬರೋದಲ್ವಾ ಸರ್? ನೀವು ಯಾವ ರೀತಿ ತಗೋತೀರಾ? ನಾವು ಒಂದು ಫೈಲಿಗೆ ₹500 ತಗೊಳ್ತೀವಿ. ಯಾಕೆ ಅಂತಂದರೆ ಪೇಪರ್ ಖರ್ಚು ಇರುತ್ತೆ, ಮತ್ತು ನಮ್ಮ ಸೊಸೈಟಿಗೆ ಆದಾಯ ಮೂಲಗಳು ಏನಿರೋದಿಲ್ಲ. ಹಾಗಾಗಿ ಒಂದು ರೈತನಿಗೆ ರಿನ್ಯೂವಲ್ ಮಾಡಿಕೊಟ್ರೆ ₹500 ಬಿಲ್ ಮುಖಾಂತರ ತಗೊಳ್ತೀವಿ. ಸರ್, ನಿಮ್ಮ ಸೊಸೈಟಿಯಿಂದ ಏನಾದ್ರು ಶ್ರೀಶಕ್ತಿ ಅವ್ರಿಗೆ ಏನಾದ್ರು ಅಮೌಂಟ್ ಕೊಟ್ಟು ಅದನ್ನ ಅದು ಇಂದಿನ ಅವಧಿಯಲ್ಲಿ ಕೊಟ್ಟಿದ್ರು. ಅದು ನಮಗೆ ಈಗ ಬೇರೆ ಕಡೆಯಿಂದ ನಮಗೆ ದುಡ್ಡನ್ನು ಬರೋ ಸರಬರಾಜು ನಿಂತ ಮೇಲೆ ಈಗ ಯಾವುದೇ ಕಾರಣಕ್ಕೂ ಯಾವ ಶ್ರೀಶಕ್ತಿ ಸಂಘಗಳಿಗೆ ಸಾಲ ವಿತರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸರ್, ಎಷ್ಟು ಜನ ನಿಮ್ಮ ಸೊಸೈಟಿ ರೈತರಿದ್ದಾರೆ ಸರ್? ನಮ್ಮಲ್ಲಿ ಈಗ ಸುಮಾರು ನಾವು 3 ಕೋಟಿ ಹತ್ರ ನಮ್ಮ ಸೊಸೈಟಿಯಲ್ಲಿ ರೈತರಿಗೆ ಸಾಲ ವಿತರಣೆ ಮಾಡಿದ್ದೀವಿ. ಒಂದು 250 - 300 ಜನಕ್ಕೆ ಸಾಲ ವಿತರಣೆ ಮಾಡಿದ್ದೀವಿ. ನಿಮ್ದು ಚಿಕ್ಕದ ಸರ್ VSSN ಸೊಸೈಟಿ? ಅದು ನಮ್ಮದು ಈ ಸದ್ಯದಲ್ಲಿ ಚಿಕ್ಕದಿತ್ತು. ಈಗ ಸರ್ಕಾರದ ಆದೇಶ ಪ್ರಕಾರ ಒಂದು ಗ್ರಾಮ ಪಂಚಾಯಿತಿ ಒಂದೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇರಬೇಕು ಅನ್ನೋತ್ತಿಗೆ ಈಗ ನಮಗೆ ಒಂದು 2 ಹಳ್ಳಿ ಈಗ ಒಂದು 4 ತಿಂಗಳಲ್ಲಿ ಸೇರ್ಪಡೆ ಆಗಿದೆ. ನಮ್ಮ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟಂಥ ಹಳ್ಳಿ ಒಂದು ಏರಂಗಾಪುರ, ಒಂದು ಇಟ್ಕೆ, ರಾಮನಹಳ್ಳಿ, ಈ 3 ಹಳ್ಳಿಗಳು ಮತ್ತೆ ನಮಗೆ ಈಗ ರೀಸೆಂಟಲ್ಲಿ ಸೇರ್ಪಡೆ ಆಗಿದ್ದಾವೆ. ಅಲ್ಲಿ ಸೇರ್ಪಡೆ ಆಗಿರೋದ್ರಿಂದ ಅಲ್ಲಿಗೆ ಕೊಟ್ಟಂಥ ಸಾಲದ ವಿತರಣೆ ಸುಮಾರು ₹2 ಕೋಟಿ ಮತ್ತೆ ನಮಗೆ ಎಕ್ಸ್ಟ್ರಾ ಈಗ ನಮ್ಮ ಸೊಸೈಟಿಗೆ ಜಮಾ ಆಗ್ತಾ ಇದೆ. ಓಕೆ. ಏನು ಅಮೌಂಟ್ ಇದೆ ಸರ್? ಟೋಟಲ್ ಅಮೌಂಟ್ ಎಷ್ಟು? ಟೋಟಲ್ ಅಮೌಂಟು ಏನಾಗಿದೆ ಅಂತಂದರೆ ಈಗ ಸುಮಾರು ಒಂದು ₹22 ಲಕ್ಷ ಶೇರ್ ಅಮೌಂಟ್ ಇದೆ. ಸರ್, ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ? ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ನಮ್ಮ ಸರ್ಕಾರ ಏನಾದ್ರು ನಮಗೆ ಹಣದ ಸೌಲಭ್ಯವನ್ನು ಕೊಟ್ಟರೆ ರೈತರಿಗೆ ಸುಮಾರು ನಮಗೆ ಫೈಲ್ಗಳು ಬರ್ತದವೆ. ಆದರೂ ನಾವು ದುಡ್ಡು ಕೊಡ್ಲಿಕ್ಕಾಗ್ತಲ್ಲ. ಯಾವುದೇ ಜನರದ್ದು ರೈತರದ ಫೈಲ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ. ನೀವು ಎಷ್ಟು ಗುಂಟೆ ಇದ್ರೆ ರೈತರಿಗೆ ಸಾಲ ಕೊಡ್ತಾ ಇದ್ದೀರಾ ಸರ್? ನಾವು ಈಗ ಇಷ್ಟು ಗುಂಟೆ ಅಂತಲ್ಲ, ನಮಗೆ 1 ಎಕರೆಗೆ ₹60,000 ಮ್ಯಾಕ್ಸಿಮಮ್ ಸರ್ಕಾರದಿಂದ ಕೊಡಲಿಕ್ಕೆ ಅವಕಾಶ ಇದೆ. ಈಗ ₹1 ಲಕ್ಷ ಕೊಡ್ಬೋದು ಅಂತ ಆದೇಶ ಮಾಡಿದ್ದಾರೆ. 1 ಎಕರೆ ತೋಟಕ್ಕೆ ₹1 ಲಕ್ಷ ಹತ್ತತ್ರ ಸಾಲ ವಿತರಣೆ ಕೊಡಬಹುದು. ಕೊನೆಯದಾಗಿ ಯುಗಾದಿ ಹಬ್ಬ ಬರ್ತಾ ಇದೆ, ನಿಮ್ಮ ಊರಿನ ಜನ ಹಾಗೂ ನಾಡಿನ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೊಸ ವರ್ಷದ ಯುಗಾದಿ ಹಬ್ಬಕ್ಕೆ ಇಡೀ ಕರ್ನಾಟಕದ ರೈತ ಬಂಧುವರಿಗೆ ಮತ್ತು ನಮ್ಮ ಎಲ್ಲ ಜನಗಳಿಗೆ ಒಳ್ಳೆಯ ಸಂದೇಶ ಸಿಗಲಿ, ಒಳ್ಳೆಯ ಆರೋಗ್ಯ, ನೆಮ್ಮದಿ. ಮುಂದಿನ ದಿನದಲ್ಲಿ ರೈತರುಗಳು ಸಮೃದ್ಧಿಯಾಗಿ, ಮಳೆ ಬೆಳೆ ಚೆನ್ನಾಗಿ ರೈತರೆಲ್ಲ ಸಮೃದ್ಧಿಯಾಗಿ ಮುಂದಿನ ವರ್ಷಕ್ಕೆ ಕಾಲಿಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್.